ಬರ್ರಿ ಬರ್ರಿ ಕಳ್ರ ಬರ್ತಾರ ಬರ್ರಿ ಬರ್ರಿ. ಅವ ಈ ಮುದುಕ ಇಷ್ಟೊಂದು ಕೋಳಿ ಯಾವಾಗಿಂದ ಸಾಕಾಕತ್ಯಾನ? ಯಾವರಿಂದ ತಂದಾನೇನ? ಎಲ್ಲ ಮಸ್ತ್ 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 ಅದ ನೋಡಂಗ ತುಂಬಿಕೆಂಬಿಟ್ಟಾವ. ಒಂದೊಂದು ಕೋಳಿ ಏನು 500 ರೂಪಾಯಿ ಹೋಗ್ತಾವನವ. ಅಷ್ಟು ಚಂದ ಅದಾವ ಕೋಳಿ. ನಾನು ಒಂದೆರಡು ಹಿಡ್ಕೊಂಡು ಹೋಗ್ಬಿಡಣ. ಅದಕ್ಕೆ ಮುದುಕ ಹೊರಗೆ ಅದಾನ ನೋಡೋಣ ತಡಿ. ಅಲ್ಲ ಮುದುಕು ಏನು ಗೊತ್ತಾಕತಿ ನಾನು ಹಿಡ್ಕೊಂಡು ಹೋಗಿದ್ದು? ಸುಮ್ಮನೆ ಕೋಕ್ ಅಂಥೇಳಿ ಹಂಗೆ ಅಟಿಸ್ಕೊಂಡು ಚೀಲ ತುಂಬ್ಕೊಂಡು ಹೋಗ್ಬಿಟ್ರೆ ಆಯ್ತು. ಏನವಾ ಗೊಡ್ಸೇನಿ ಇಲ್ಲಿಗೆ ಬಂದ್ಬಿಟ್ಟಿ? ಎಲ್ಲ ಮುದುಕನ್ ಕಂಡು ಹೋತಲ್ಲ. ಕಣ್ಣು ಚಲೋ ಕಾಣ್ತಾವ ಅಜ್ಜಂಗೆ ವಯಸ್ಸಾದ್ರು. ಯಾರಿಗೆ ವಯಸ್ಸಾಗಿರೋದು? ನನಗಿನ್ನೂ ಹೆಣ್ಣು ಕೊಡಕ್ಕೆ ಕ್ಯೂ ನಿಂತಾರ ಗೊತ್ತಾನ? ಹೌದು ಬಿಡು, ನಿನಗೆ ಹೆಣ್ಣು ಕೊಡಕ್ಕೆ ನಿಂತಾರ. ಹೌದು ಈಗ ಹರಿದ ಹುಡುಗರಿಗೆ ಹೆಣ್ಣು ಸಿಗೋಲ್ವು. ಇನ್ನು ನಿನಗೆ ಊರು ಹೋಗಂತತಿ, ಕಾಡು ಬಾ ಅಂತತಿ, ನಿನಗೆ ಹೆಣ್ಣು ಕೊಡ್ತಾರ. ಭಲೆ ಮುದುಕದಿ ಬಿಡು. ಅದೆಲ್ಲ ಬಿಡುವ ಅಂದಂಗೆ ಬಂದಿರೋದು ಯಾಕೆ ನೀನೀಗ? ಹೌದು ಕೋಳಿ ಬಲೆ ಚಂದದವು. ಎಲ್ಲಿಂದ ತಂದಿರೆ? ನೀನು ಬಂದಿದ್ಯಾಕ ಹೇಳು? ಹೋದ್ ಸರಿ ನೀ ಬಂದು ಹೋದ್ಮೇಲೆ ಕೋಳಿ ಒಂದೊಂದು ಖಾಲಿನ ಆಗಿದ್ವು. ಈಗ ನೀ ಯಾಕೆ ಬಂದಿ ಮತ್ತ? ಹೆಂಗೈತೆ ಮೈಗೆ? ನಾ ಬಂದು ಹೋಗೋದಕ್ಕೂ ಕೋಳಿ ಖಾಲಿ ಆಗೋದಕ್ಕೂ ಏನು ಸಂಬಂಧ? ನೀನ ಕೊಯ್ಕೆನ್ ತಿಂದಿ ನೋಡು. ನೋಡುವ ತಂಗಿ, ನಾವು ಕೊಯ್ಕೊಂಡು ತಿನ್ನಾಕಲ್ಲ ತಂದಿರೋದು, ಸಾಕಾಗಿ ತಂದಿರ್ತೀವಿ. ಯಾವಕ್ಕೆ ಏನ ಕದ್ಕೊಂಡು ಹೋಗಿ ತಿಂದು ಮತ್ತು ನನ್ನ ಬಾಯಿಗೆ ಭಾಳ ಚಲೋ ಬರ್ತಾವು. ನೀ ಯಾಕೆ ಬಂದಿ ಅದನ್ನು ಹೇಳು. ನಾನು ನಿಮ್ಮ ಮನೆಗೆ ಬಂದಿಲ್ಲ. ನಾನು ಹಿಂಗೆ ಹಾದು ಹೊಂಟಿದ್ದೆ. ನಾನು ಅಲ್ಲಿ ಊರಾಗ ಹೋಗಿದ್ನೆ. ಹಂಗೆ ಈ ಕಡೆಯಿಂದ ಹೊಳಿದಂಡಿ ಮೇಲೆ ಹೋದ್ರಾತಂತ ಬಂದೆ. ನೀನೇನೋ ಕೂತಿದ್ದೆಲ್ಲ ಮುದುಕ ಆರಾಮದಾನ ಏನಿಲ್ಲ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಹಂಗೆ ಕೆಳಗಿಳಿದೆ ಅಷ್ಟ. ನೀ ಹೋದ್ ಸರಿ ಬಂದಾಗೂ ಹಿಂಗೆ ಹೇಳಿದ್ದಿ, ಊರಾಗ ಹೋಗಿದ್ದೆ ಹಂಗೆ ಮಾತಾಡ್ಸಕ್ಕೆ ಬಂದೆ ಅಂತ ಹೇಳಿ. ಯಾಕೋ ನೀನು ನೋಡಿದ್ರೆ ನಂಗೆ ಅನುಮಾನಕತಿ. ಮೊದಲು ಹೋಗಿ ನೀನು ಕಣ್ ಟೆಸ್ಟ್ ಮಾಡಿಸ್ಕೊಂಬ. ನನ್ನ ನೋಡಿದ್ರೆ ನಿನಗೆ ಅನುಮಾನ ಬರ್ತೈತಿ ಅಂತೀಯ. ಯಾರು ಕದ್ಕೊಂಡು ಹೋಗಿ ತಿಂದಿರ್ತಾರ ನಮ್ಮ ಮೇಲೆ ಹಾಕ್ತೀಯ ನೀನು. ನಾ ಬಂದಿದ್ದ ತಪ್ಪತ್ತೆ. ನೀನು ಯಾಕಾರ ಮಾತಾಡ್ಸಿದ್ನೇ ನೀನು? ಅವ್ವ ಗೌಡ್ರಕ್ಕರು ಯಾಕ ನಮ್ಮ ಗುಡ್ಸಲ ಹತ್ರ ಬಂದ್ಬಿಟ್ಟಾರ? ಏನಾರ ಕೆಲಸ ಆಗ್ಬೇಕಾಗಿತ್ತ ನಮ್ಮಿಂದ? ಅದೇ ನಿಮ್ಮಿಂದ ಏನು ಕೆಲಸ ಆಗ್ಬೇಕಾಗೈತೆ ನಮಗೆ? ನಾನು ಇಲ್ಲೇ ಹೊಂಟಿದ್ದೆ, ಊರಾಗ ಹೋಗಿದ್ದೆ. ಹಳಿದಂಡಿ ಮೇಲೆ ಹೋಗೋದು ಕೆಳಗಿಳಿದು ಹೋದಾತು. ಮುದುಕ ಹೊರಗೆ ಕುಂತ್ಕೊಂಡಾನ ಮಾತಾಡ್ಸೋದ್ರಾತು ಅಂತ ಹೇಳಿ ಬಂದ್ರೆ ಮುದುಕ ಹೋದ್ಸರ್ತಿ ನೀ ಬಂದು ಹೋದ್ಮೇಲೆ ಕೋಳಿ ಅಷ್ಟು ಒಂದೊಂದು ಕಮ್ಮಿಗೆ ಅನ್ಬೇಕ. ಹೌದ್ರಿ ಗೌಡ್ರಕ್ಕರ, ಹೋದ್ಸರ್ತಿ ನೀವು ಬಂದು ಹೋದ್ಮೇಲೆ ನೋಡ್ರಿ ಮತ್ತೆ ಕೋಳಿ ಒಂದೊಂದು ಕಮ್ಮಿ ಆಗ್ಬಿಟ್ಟಿದ್ವು. ಅಷ್ಟು ದಿವಸ ನಾವು ಇಷ್ಟು ವರ್ಷದಿಂದ ಸಾಕ್ಯಂತ ಬಂದೀವಿ. ಕೋಳಿ ಹೆಂಗಿರ್ತಿದ್ವು ಹಂಗೆ ಇರ್ತಿದ್ವು. ಯಾಕೆ ಏನ ಅವತ್ತು ನೀವು ಬಂದು ಹೋದಾಗಿಂದ ಕೋಳಿ ಅಷ್ಟು ಖಾಲಿ ಆಗ್ಬಿಡೋಕ್ಕ. ಮತ್ತೆ ಹೊಸ ತಂದೇವು ನೋಡ್ರಿ ನಾವೀಗ. ನಾನು ಅದನ್ನೇ ಹೊಸ ಕೋಳಿ ತಂದಿರಿ, ಎಲ್ಲಿಂದ ತಂದಿರಪ್ಪ ಅಂದೆ. ಅದಕ್ಕೆ ಮುದುಕ ಅಷ್ಟೆಲ್ಲ ಮಾತಾಡ್ಬೇಕ. ಅಲ್ಲ ಆ ಮುದುಕಿಗೇನ ಕಣ್ಣು ಕಾಣಂಗಿಲ್ಲ, ಗೊತ್ತಾಗಂಗಿಲ್ಲ, ಮಾತಾಡ್ತಾನ. ನೀನು ಕಣ್ಣು ಕಾಣ್ತಾವ, ನೀನು ಹಂಗೆ ಮಾತಾಡ್ತೀಯಲ್ಲ. ನಿಮ್ಮ ಮನೆ ಕೋಳಿ ಕದ್ಯಾಕೆ ಬಂದಿರ್ತಾವ ನಾವು? ಅಯ್ಯೋ ದೇವ್ರಿ, ನೀವು ಕದ್ದಿರಿ ಅಂತ ನಾವೆಲ್ಲಿ ಹೇಳಿದ್ವಿ ರೀ? ನೀವು ಬಂದು ಹೋದ್ಮೇಲೆ ಹಂಗಾತು ಅಂತ ಹೇಳ್ತಾ ಅಷ್ಟ. ನಾನು ಹಂಗೆ ತಂದು ತಿನ್ಬೇಕಂದ್ರೆ ಬೇಕಾದಷ್ಟು ತಂದು ತಿಂತಾನೆ ಗೊತ್ತಾನ. ನಮಗೇನು ಕಮ್ಮಿ, ರೊಕ್ಕಕ್ಕೇನು ಬರಗಾಲನ? ರೊಕ್ಕಕ್ಕೇನು ಬರಗಾಲ ಇಲ್ರಿ ಗೌಡ್ರಕ್ಕರ, ರೊಕ್ಕನೂ ಬೇಕಾದಟೈತಿ. ತಂದು ತಿನ್ನೋ ಮನಸ್ಸು ಬರ್ಬೇಕಲ್ಲ, ಕದ್ದು ತಿನ್ನೋ ಮನಸ್ಸಿದ್ದಾಗ. ಅದಕ್ಕೆ ಹೇಳ್ತಾರ ಅವ್ರು ಅಷ್ಟೇ. ನೀವೇನು ಬೇಜಾರು ಮಾಡ್ಕೊಬೇಡ್ರಿ, ಅದೇ ನಿಮಗಲ್ಲ, ಕದ್ದು ತಿನ್ನೋರಿಗೆ ಹತ್ತದತಿ. ನಾನು ಇಲ್ಲಿ ಯಾಕೆ ಬಂದೇನ? ದಾರಿಗೆ ಸುಮ್ಮನೆ ಹೋಗೋದು ಬಿಟ್ಟು ನಿಮ್ಮ ಕೈಲಿ ಅನಿಸ್ಕೊಳಕ್ಕೆ ಬಂದಂಗೆ ಆತು. ನೀವು ಯಾಕೆ ಬೇಜಾರು ಮಾಡ್ಕೊಂತೀರಿ? ಅವರು ಕೋಳಿ ಕದ್ಕೊಂಡು ಹೋದೋರಿಗೆ ಬೈಯಾಕತ್ತಾರ. ನಾನು ಕೋಳಿ ಕದ್ಕೊಂಡು ಹೋದ್ರೆ ಬೈಯಾಕ್ತಾನೆ. ಅವ್ರು ಹೊಟ್ಯಾಗ ಹುಳ ಆಗಿ ಸುತ್ತೋಬೇಕು ಅವರು. ನನಗಂತೂ ಅಷ್ಟು ಬೇಜಾರ, ಅಷ್ಟು ಸಿಟ್ಟು ಬಂದು ಹೋಗೈತಿ. ಮನೆಗಿನ ಕೋಳಿ ಅಂದ್ರೆ ಹಂಗೆ ಬಂಗಾರದ ಮೊಟ್ಟೆ ಇಡೋ ಕೋಳಿಗಿದ್ದು ಕದ್ಕೊಂಡು ತಿಂದು ಅವ್ರ ಹೊಟ್ಟೆ ಉಬ್ಬಿಸ್ಕೊಂಡು ಹಂಗೆ ಕೋಳಿ ಒದ್ದಾಡ್ಸತ್ತಂಗೆ ಸಾಯ್ಬೇಕು ಅವರು. ನೀನು ಯಾರು ಕದ್ಕೊಂಡು ಹೋಗ್ಯಾರ ಅವ್ರನ್ನ ಹುಡುಕಿ ಬೈ, ನನ್ನ ಮುಂದೆ ಯಾಕೆ ಬೈಯಾಕತ್ತಿ? ನಾವು ಯಾರಿಗೂ ಬೈಬಾರ್ದು, ಯಾರಿಗೂ ಅನ್ನಬಾರ್ದು ಅಂತ ಹೇಳಿ ಊರು ಬಿಟ್ಟು ಇಲ್ಲೇ ಹೊಳಿದಂಡೆ ಹೊರಗೆ ಮನೆ ಮಾಡ್ಕೊಂಡೇವಿ. ಇಲ್ಲೇ ನಿಮ್ಮನ್ನು ಬಿಟ್ಟರೆ ಯಾರ್ಯಾರು ಬರೋದಿಲ್ಲ. ನಾನು ನಮ್ಮ ಮನೆ ನಮ್ಮ ಅಜ್ಜ ಇಬ್ಬರೇ ಇರ್ತೀವಿ. ಅಪರೂಪಕ್ಕೆ ನೀವು ಯಾವಾಗಾರ ಬರ್ತೀರಿ. ಮತ್ತು ಉಳಿದವ್ರು ಯಾರ್ಯಾರು ಇಲ್ಲಿ ಬರೋದಿಲ್ಲ ನಮ್ಮ ಮನೆಗೆ ಗೊತ್ತಾನ. ಏನಾರ ಬೇಕಾದ್ರೆ ಫೋನ್ ಮಾಡ್ತಾರೆ, ತಗೊಂಡೋಗಿ ನಾವು ಊರಾಗ ಕೊಟ್ಟು ಬರ್ತೇನೆ. ಅಂತಾದ್ರಾಗ ಕದ್ಕೊಂಡು ಹೋಗಿ ತಿನ್ನೋರಿಗೆ ಧೈರ್ಯ ಯಾರಿಗೆ ಬರ್ತೈತಿ? ಈಗ ನೀ ತಿಂದಿದ್ದ ಕಾಲ ನಿನಗೆ ಬೈಯೋದು ನಾನು. ನನಗೆ ಬಿಗಿದ್ ಮಾತಾಡ ಒಟ್ಟು ಹುಲ್ಲು ಉದುರಿಸ್ಬಿಟ್ಟೇನು? ಉದುರ್ಸ್ತಾ ಏನು ಮಾಡಿ ಪಾಪ ನನ್ನ ಕೋಳಿ ಕರಿ ಎಲ್ಲ ನೆಟ್ಟು ಹೋಗೈತೆ ನಿನಗೆ. ತಿಂದು ಅದಕ್ಕೆ ಒಂದೊಂದು ಕದ್ಕೊಂಡು ಹೋಗಿ ತಿಂದು ಈಗ ಆಚಾರ ಹೇಳಕ್ಕೆ ಬಂದಿಯೇ. ಈಗ ಮತ್ತೆ ಹೊಸ ಕೋಳಿಗೆ ಬಂದಾವ ಕಂಡತ್ತೆ. ಈಗ ಮತ್ತೆ ಹಂಗೆ ಪ್ಲ್ಯಾನ್ ಮಾಡಕ್ಕೆ ನೀನು ಹೋಗು ನೋಡು. ಸರಿ ಇರಂಗಿಲ್ಲ, ನೋಡಿ ಯೋಚನೆ ಮಾಡಿ ಮಾತಾಡು. ಯಾರಿಗೇನು ಮಾತಾಡಕತ್ತಿ, ಯಾರ ಹತ್ರ ಮಾತಾಡಕತ್ತಿ ಅನ್ನೋದು. ಹೋಗ ಗೌಡ್ಸಿ, ಏನಾದರೂ ನಿನ್ನ ಮನೆಗಾದಿ. ನನಗೇನು, ನಮ್ಮ ಮನೆಗೆ ನಾವ ಗೌಡ್ರು, ನಮ್ಮ ಮನೆಗೆ ನಾವ ಎಲ್ಲ ಗೊತ್ತಾನ. ನಾವು ಸಾಕಿದ ಕೋಳಿ ತಿಂದಾರಲ್ಲ ಅವ್ರು ಹಂಗೆ ವಿಲ್ಲ ಒದ್ದಾಡಿ ಸಾಯ್ಬೇಕು ಅವರು. ಕತ್ಕೊಂಡು ಹೋಗೋದಕ್ಕೆ ಬೈ ಹೋಗು, ನನಗೇನು ಹತ್ತೋದಿಲ್ಲ. ನನ್ನ ಚಪ್ಪಲಿಗೂ ಹತ್ತೋದಿಲ್ಲ ನೀ ಬೈದಿರೋದು.
ಸ್ವಲ್ಪರ ಪಾಪ ಪ್ರಜ್ಞೆ ನಾಚಿ ಮಾನ ಮರ್ಯಾದೆ ಏನಾರು ಇದ್ರದಿತ್ತಲ್ಲ, ಅದಕ್ಕಾಗಿ ಏನೇನು ಹೊತ್ತದಲ್ಲ ಅದು. ನಾ ಯಾಕಾರ ಬಂದೇನು, ನಿನ್ನ ಹಣೆ ಬರ್ದಾಗ ಇವತ್ತು ಇಲ್ಲೇ ಬಂದು ಬೈಸ್ಕೊಂಡು ಹೋಗೋದಿತ್ತು, ಅದಕ್ಕೆ ಬಂದಿದ್ದಿ. ಮತ್ತೆ ಯಾಕಾರ ಬಂದೇನಂತ ಕೋಳಿ ನೋಡಕ್ಕ ಬಂದಾಳ, ಎಷ್ಟು ನಾಟಕ ಮಾಡ್ತಾಳ ನೋಡು. ಪಾಪ ಅಜ್ಜ ಆರಾಮ ಸುಮ್ಮನೆ ಕುಂತಿರ್ತಾನ, ಏನು ಕಾಣಂಗಿಲ್ಲ, ತೊಗೊಂಡು ಹೋಗ್ಬಿಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೇನು, ಅದಲ್ಲ ಅದೆಲ್ಲ ಆಗೋದಿಲ್ಲ. ಇನ್ನ ಊರಾಗ ಬಾ, ನೀನು ವಿಚಾರಿಸ್ಕೊಂತೀನಿ, ಬಾಯಿ ಬಂದಂಗೆ ಮಾತಾಡ್ತೀಯ. ಹೋಗು ನಿನ್ನಂತಾರ ನಾ ಭಾಳ ಜನ ನೋಡೀನಿ. ನಮ್ಮ ಮನೆ ಕೋಳಿನ ಕದ್ದು ತಿಂದ್ರದಲ್ದ ಮೇಲೆ ಆಚಾರ ಹೇಳಕ್ ಬರ್ತಾ, ಆಚಾರ ಹೇಳಕ್ಕೆ ದೊಡ್ಡ ಗೋಡ್ಸೇನಿ ಅಂತಿಕಿ, ಗೋಡ್ಸೇನಿ. ಎಷ್ಟು ಚಂದ ಹರಿತೈತೆ ನೋಡಿ ನೀರು, ಜುಳು 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 ಅಂಥೇಳಿ ಭಾರಿ ಚಂದ ಕಾಣ್ತೈತಿ. ನಿಮ್ಗೆ ಖುಷಿ ಆಕೈತೆ ಅಂತ ಗೊತ್ತಿತ್ತು, ಅದಕ್ಕೆ ಈ ಜಾಗ ಕರ್ಕೊಂಡು ಬಂದೆ ನಾನು ಇವತ್ತು. ಹೌದು, ಮುಂಜಾನಿಂದ ಏನೋ ಹೇಳ್ಬೇಕಂದು ಏನು ಹೇಳಂದ್ರೆ ಎಲ್ಲ ಕರ್ಕೊಂಡು ಹೋಗ್ತೀನಿ, ಇದನ್ನ ಹೇಳಿದ್ದು ನೀನು, ಎಲ್ಲರೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಲ್ಲೇ ಹೇಳ್ತೀನಿ ಅಂದಿಲ್ಲ, ಇದಾನ ವಿಷಯ, ಇಲ್ಲಿ ಕರ್ಕೊಂಬರೋ ಸುದ್ದಿ ನಾನು. ಅಲ್ಲ ಅದು ಬೇರೆ ಸುದ್ದಿ, ಹೇಳ್ತೇನೆ ತಡೀರಿ. ಇಲ್ಲಿ ಕರ್ಕೊಂಬಂದು ಒಂದು ಸರ್ಪ್ರೈಸ್ ಕೊಟ್ಟು ಮತ್ತೆಂಥ ಸರ್ಪ್ರೈಸ್ ಐತೆ, ಇದಕ್ಕಿಂತ ಇನ್ನೂ ಸ್ವೀಟ್ ಆಗಿದ್ದು ಸರ್ಪ್ರೈಸ್ ಏನೈತಿ. ನಾನು ಭಾಳ ದಿವಸದಿಂದ ಬರ್ಬೇಕು ಅನ್ನಕತ್ತಿದ್ದೆ, ಈ ಮಳೆ ಹತ್ತಿದಾಗಿಂದಂತೂ ಬರೋಕ್ಕಾಗಿರಲಿಲ್ಲ. ಚಲೋ ಆಯ್ತು ನೀನು ಇವತ್ತು ನಾನು ಇಲ್ಲಿ ಕರ್ಕೊಂಬಂದಿರೋದು. ನಂಗೆ 100% ಗೊತ್ತಿತ್ತು ರೀ ನಿಮಗೆ ಇಲ್ಲಿಗೆ ಬಂದ್ರೆ ಭಾಳ ಖುಷಿ ಆಕೈತೆ ಅಂತ. ನಾನು ಅದಕ್ಕೆ ಬೆಳಗಿಂದ ಜಲ್ದಿ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ನಿಮಗೋಸ್ಕರ ಕಾದಿದ್ದು ಕರ್ಕೊಂಡು ಬಂದೇನೆ. ಈಗ ನಾ ಹೇಳೋ ಸರ್ಪ್ರೈಸ್ ಕೇಳಿದ್ರೆ ಇನ್ನೂ ಖುಷಿ ಆಗ್ತಿತ್ತು ನಿಮಗೆ. ಹೌದಾ, ನಿಜಾನಾ? ಏನಾರ ಕೆಲಸ ಸಿಕ್ತ ನನಗೇನಾರು ಬೇರೆ ಕಡೆಗೆ? ನೀನಾರ ಬೇರೆ ಏನಾರು ಟ್ರೈ ಮಾಡಿದ್ದೇನಾ? ಇಲ್ಲ ನಿಮ್ಮ ತವ್ರ ಮನೆಯವ್ರು ಏನಾರ ನಮ್ಗಂತ ಹೇಳಿ ಏನಾರ ಗಿಫ್ಟ್ ಕಳಿಸ್ತಾರನ? ಇಲ್ಲ ಏನಾರ ಹೊಸ್ದಾಗಿ ಕೆಲಸ ಏನಾರು ಹುಡುಕ್ಯಾರನ ಅವರು? ಚೇಚೆ, ಇದು ತವ್ರ ಮನೆಗೆ ಸಂಬಂಧಪಟ್ಟಿರೋದಲ್ಲಪ್ಪ, ನಮ್ಮಿಬ್ಬರ ನಡುವಿಂದ ಮಾತಷ್ಟೆ, ಮತ್ತೇನಿಲ್ಲ. ಹೇಳ್ತೇನೆ. ಈಗ ಎಷ್ಟು ಕಾಯಿಸ್ತೀವ ನೀನು, ಹೇಳ್ಬಿಡು, ನಂಗಂತೂ ಕಾಯಕ್ಕಾಗಂಗಿಲ್ಲ ನೋಡು. ಹೇಳ್ತೇನೆ, ಹೇಳೋ ಟೈಮ್ ಬಂದಾತು, ಕುತ್ಕೊಳ್ರಿ ಕೆಳಗೆ. ನೀನು ಕುತ್ಕೊಂಬತ್ತ, ನಾವು ಒಬ್ಬನ ಕುತ್ಕೋಬೇಕನ? ಆತ ನಾನು ಕುತ್ಕೊಂತೇನೆ. ಮತ್ತು ಅದು ಏನಂದ್ರೆ ಮತ್ತದು ಅನ್ಕಂತ ಎಳಿಬೇಡ, ಹೇಳ, ನಂಗೆ ಕೇಳಕ್ಕೆ ಬೇಜಾರು ಬರ್ತದೆ ನೋಡು. ಮತ್ತು ನಂಗೆ ಈಗ 2.5 ತಿಂಗಳ ನಾನು ಪ್ರೆಗ್ನೆಂಟು, ನೀವು ಅಪ್ಪ ಆಗ್ತಾಯಿದ್ರಿ. ಇನ್ನೊಂದ್ಸರಿ ಹೇಳು. ನಿಮಗೆ ಎಷ್ಟು ಖುಷಿ, ನಂಗೆ ನಾಚಿಕೆ ಆಕತ್ತೆ ಇನ್ನೊಂದ್ಸರಿ ಹೇಳಕ್ಕೆ. ನೀವು ಅಪ್ಪ ಆಗ್ತಾಯಿದ್ದೀರಿ ಅಂದೆ. ಕವಿತಾ, ನೀನು ಸರಿಯಾಗಿ ಟೆಸ್ಟ್ ಮಾಡಿಸ್ಕೆ, ನೀನೇನೋ ತಪ್ಪು ಹೇಳಕತ್ತೆ ಅಂತ ನನಗೆ ಅನ್ಸಾಕತ್ತೈತೆ. ಅಯ್ಯೋ ದೇವ್ರಿ, ಅದೇನಂತ ಮಾತಾಡ್ತೀರಿ ನೀವು? ಯಾಕೆ ಹಿಂಗೆ ಮಾತಾಡಕತ್ತೀರಿ? ನಾನು ಸರಿನೇ ಕೇಳಕತ್ತೀನಿ. ನಾಳೆ ಬೆಳಗ್ಗೆ ನಾನು ನೀನು ಇಬ್ಬರು ಹಾಸ್ಪಿಟ್ಲಿಗೆ ಹೋಗೋಣ, ಮೊದಲು ಟೆಸ್ಟ್ ಮಾಡಿಸ್ಕೊಂಡು ಬರೋಣ, ಖರೇನಾ ಸುಳ್ಳು ಅಂತ ಹೇಳಿ. ಇಲ್ಲ, ಮನೆಗೆ ಸಿಸ್ಟರ್ ಬಂದಿದ್ಲು, ಚೆಕ್ ಮಾಡಿ ನೋಡಿ ನೀವು ಹಾಸ್ಪಿಟ್ಲಿಗೆ ಬರ್ರಿ, 3 ತಿಂಗಳಿಗೆ ಸ್ಕ್ಯಾನಿಂಗ್ ಇರ್ತೈತಿ ಅಂತ ಹೇಳಿ ಹೋಗ್ಯಾಳಕ್ಕಿ. ಓಹೋ, ಎಲ್ಲ ಭಾಳ ಮುಂದುವರೆದು ಬಿಟ್ಟು ಹಂಗಾರ. ಯಾಕೆ ಹಂಗೆ ಮಾತಾಡಕತ್ತೀರಿ? ನಿಮಗೆ ಇಷ್ಟ ಆಗಲಿಲ್ಲನ? ಇಷ್ಟ ಆಗೋದು ಹಾಳಾಗಿ ಹೋತು. ನಾ ಊರಾಗಿಲ್ಲದ ಹೊತ್ತಿನಾಗೆ ಇಷ್ಟೆಲ್ಲ ನಡೆದು ಹೋಗಿತ್ಯಾ? ನಂಗೆ ಒಂದು ಸುದ್ದಿ ಗೊತ್ತಾಗ್ಲಾರ್ದಂಗೆ ಎಷ್ಟು ಮುಂದುವರೆದು ಬಿಟ್ಟಿರಲ್ಲ. ನೀವು ಯಾಕೆ ಹೀಗೆ ಮಾತಾಡಕತ್ತೀರಿ? ನಂಗೆ ಒಂದು ಅರ್ಥ ಆಗೋಲ್ತು. ನಿಮ್ಗೆ ಖುಷಿ ಆಗಲಿಲ್ಲನ? ಯಾಕೆ ಬೇಜಾರು ಮಾಡ್ಕೊಂಡಿರಿ? ನಾ ಊರಾಗಿಲ್ಲದ ಹೊತ್ತಿನ್ಯಾಗ ಇಷ್ಟೆಲ್ಲ ನಡೆದತ್ತಿ ಅಂದ್ರೆ ಖರೇಗೂ ಇದು ಯಾರ್ದು ಅನ್ನೋದು ಹೇಳ್ಬೇಕು ನೀನು. ಅಯ್ಯೋ ಭಗವಂತ, ಶಿವ ಪರಮಾತ್ಮ, ಎಂಥ ಪರಿಸ್ಥಿತಿ ತಂದಿಟ್ಟು ಬಿಟ್ಟಲ್ಲಪ್ಪ ದೇವ್ರೇ. ನೀವು ಈ ಥರ ಮಾತಾಡೋದು, ನೀವು ಅನ್ನಕತ್ತೀರಿ ಹಿಂಗೆ? ನಾನಲ್ದ ಮತ್ತು ಇನ್ಯಾರು ಹೇಳ್ತಾರೆ ಇದನ್ನು? ನನಗೆ ಗೊತ್ತೈತಿ ಇದು ನಂದಲ್ಲ, ಯಾರ್ದು ಅನ್ನೋದು ಖರೆ ಹೇಳು ನೀನು. ಅಯ್ಯೋ ದೇವ್ರೇ, ಇಂಥ ಮಾತು ಕೇಳೋಕ್ಕೂ ಮುಂಚೆ ಸಾವಾದರೂ ಬರಲಿಲ್ಲ.